ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಇವತ್ತು ಇಂಡಿಯನ್ ಪೊಲಿಟಿಯಲ್ಲಿ ಪ್ರಸ್ತಾವನೆಯ ಬಗ್ಗೆ ತಿಳಿದುಕೊಳ್ಳೋಣ. ಪ್ರಸ್ತಾವನೆಯನ್ನು ಅಮೆರಿಕ ದೇಶದಿಂದ ನಾವು ಎರವಲು ಪಡೆದಿದ್ದೇವೆ. ಅಮೆರಿಕ ಮತ್ತು ದಕ್ಷಿಣ ಆಫ್ರಿಕಾದ ಸಂವಿಧಾನಗಳು ಪ್ರಸ್ತಾವನೆಯಿಂದ ಪ್ರಾರಂಭವಾಗುತ್ತವೆ. ಹಾಗೆ ನಮ್ಮ ಸಂವಿಧಾನವೂ ಕೂಡ ಪ್ರಸ್ತಾವನೆಯಿಂದಲೇ ಆರಂಭವಾಗುತ್ತದೆ. ಪ್ರಸ್ತಾವನೆಯನ್ನು ಪೀಠಿಕೆ, ಪೂರ್ವ ಪೀಠಿಕೆ, ಮುನ್ನುಡಿ, ಕೈಗನ್ನಡಿ, ಪ್ರಿಯಂಬಲ್, ಮುಖಪುಟ ಎಂದೆಲ್ಲ ನಾವು ಕರೆಯುತ್ತೇವೆ. ಪ್ರತಿಯೊಬ್ಬ ಭಾರತೀಯನು ಆದರ್ಶ ಮತ್ತು ಆಶೋತ್ತರಗಳನ್ನು ಹಾಗೂ ಸಂವಿಧಾನದ ಮೂಲ ತತ್ವಗಳನ್ನು ಒಳಗೊಂಡಿರುವ ಕನ್ನಡಿಯೇ ಪ್ರಸ್ತಾವನೆಯಾಗಿದೆ. ಪ್ರಸ್ತಾವನೆಯಲ್ಲಿ ನಮ್ಮ ಎಲ್ಲ ಆದರ್ಶ ಮತ್ತು ಆಶೋತ್ತರಗಳನ್ನು ಹಾಗೆಯೇ ಸಂವಿಧಾನದ ಮೂಲ ತತ್ವಗಳನ್ನು ನಾವು ನಮ್ಮ ಕೈಗನ್ನಡಿಯಾಗಿ ಪ್ರಸ್ತಾವನೆಯಲ್ಲಿ ಉಲ್ಲೇಖಿಸಿದ್ದೇವೆ. 1946 ಡಿಸೆಂಬರ್ 13ರಂದು ಶುಕ್ರವಾರದ ದಿನ ಪ್ರಸ್ತಾವನೆಯ ಗುರಿ ನಿರ್ಣಯಗಳನ್ನು ನೆಹರೂರವರು ಸಂವಿಧಾನದ ರಚನಾ ಸಭೆಯ ಮುಂದೆ ಮಂಡಿಸಿದರು. ನಮ್ಮ ಪ್ರಸ್ತಾವನೆ ಇರಬೇಕಂದ ನೆಹರೂರವರು ಡಿಸೆಂಬರ್ 13, 1946ರಂದು ಹೇಳಿರುತ್ತಾರೆ. 1947 ಜನವರಿ 22 ರಚನಾ ಸಭೆಯ ಸದಸ್ಯರು ಗೌರವದಿಂದ ಗುರಿ ನಿರ್ಣಯಗಳನ್ನು ಅಂಗೀಕರಿಸಿದರು. 1949 ನವೆಂಬರ್ 26ರಂದು ಪ್ರಸ್ತಾವನೆಯನ್ನು ಸಂವಿಧಾನದ ಭಾಗವಾಗಿ ನಾವು ಅಳವಡಿಸಿಕೊಳ್ಳಲಾಯಿತು. ಪ್ರಸ್ತಾವನೆಯ ಬಗ್ಗೆ ನಮ್ಮ ಚಿಂತಕರುಗಳ ಅಭಿಪ್ರಾಯಗಳನ್ನು ತಿಳಿದುಕೊಳ್ಳೋಣ. ಕೆ.ಎಂ. ಮುನ್ಷಿ ಪ್ರಸ್ತಾವನೆಯನ್ನು ಗಣಕಯಂತ್ರದ ವ್ಯವಸ್ಥೆಯ ರಾಜಕೀಯ ಜಾತಕ ಎಂದು ಕೆ.ಎಂ. ಮುನ್ಷಿಯವರು ಕರೆದಿದ್ದಾರೆ. ಠಾಕುರ್ದಾಸ್ ಭಾರ್ಗವ್ ಸಂವಿಧಾನದ ಒಡವೆ ಅಥವಾ ಅಳತೆಯ ಮಾನ ಎಂದು ಠಾಕುರ್ದಾಸ್ ಭಾರ್ಗವ್ ಅವರು ಪ್ರಸ್ತಾವನೆಯ ಬಗ್ಗೆ ಅಭಿಪ್ರಾಯವನ್ನು ಹೇಳಿದ್ದಾರೆ. ಅರ್ನೆಸ್ಟ್ ಬಾರ್ಕರ್ ಪ್ರಸ್ತಾವನೆಯನ್ನು ಸಂವಿಧಾನದ ಕೀ ನೋಟ್ಸ್ ಅಥವಾ ಕಿರುಹೊತ್ತಿಗೆ ಎಂದು ಅರ್ನೆಸ್ಟ್ ಬಾರ್ಕರ್ ಅವರು ಹೇಳಿದ್ದಾರೆ. ಎಂ. ಹಿದಾಯತುಲ್ಲಾ ಪ್ರಸ್ತಾವನೆಯನ್ನು ಸಂವಿಧಾನದ ಆತ್ಮದಂತಿದೆ ಎಂದು ಹೇಳಿದ್ದಾರೆ. ನಾನಾ ಪಾಲ್ಕಿವಾಲ್ ಸಂವಿಧಾನದ ಗುರುತಿನ ಚೀಟಿ ಎಂದು ಪ್ರಸ್ತಾವನೆಯನ್ನು ಹೇಳಿದ್ದಾರೆ. ಪ್ರಸ್ತಾವನೆ ಒಳಗೊಂಡಿರುವ ಅಂಶಗಳು: ಭಾರತದ ಪ್ರಜೆಗಳಾದ ನಾವು ನಮ್ಮ ಸಂವಿಧಾನವನ್ನು ನಾವೇ ರಚಿಸಿಕೊಂಡು ನಮಗೆ ನಾವೇ ಆತ್ಮಾರ್ಪಣೆಯನ್ನು ಮಾಡಿಕೊಂಡಿದ್ದೇವೆ ಎಂದು ಸೂಚಿಸುತ್ತದೆ. ಸಾರ್ವಭೌಮ ಒಂದು ರಾಷ್ಟ್ರ ಆಂತರಿಕವಾಗಿ ಮತ್ತು ಬಾಹ್ಯವಾಗಿ ಸ್ವತಂತ್ರವಾದ ನಿರ್ಣಯವನ್ನು ಕೈಗೊಳ್ಳುವಂತಿದ್ದರೆ ಅದನ್ನು ಸಾರ್ವಭೌಮ ರಾಷ್ಟ್ರ ಎಂದು ನಾವು ಕರೆಯುತ್ತೇವೆ. ಸಾರ್ವಭೌಮ ರಾಷ್ಟ್ರವೆಂದರೆ ನಾವು ಯಾರ ಒಡೆತನದಲ್ಲೂ ಇಲ್ಲ ಎಂದು ಹೇಳುತ್ತದೆ. ಸಮಾಜವಾದಿ 1976ರಲ್ಲಿ 42ನೇ ತಿದ್ದುಪಡಿಯ ಮೂಲಕ ಸಮಾಜವಾದಿ ಎಂಬ ಶಬ್ದವನ್ನು ನಾವು ಸೇರ್ಪಡಿಸಿದ್ದೇವೆ. ಇದರ ಪ್ರಕಾರ ಉಳ್ಳದವರು ಹಾಗೂ ಇಲ್ಲದವರು ಈ ರೀತಿಯಾಗಿ ತಾರತಮ್ಯ ಇರಬಾರದು ಎಂದು ಹೇಳುತ್ತದೆ. ಜಾತ್ಯತೀತ 1976ರಲ್ಲಿ 42ನೇ ತಿದ್ದುಪಡಿಯ ಮೂಲಕ ಸೇರ್ಪಡೆ. ಭಾರತವು ಜಾತ್ಯತೀತ ರಾಷ್ಟ್ರವಾಗಿದ್ದು ಯಾವುದೇ ಒಂದು ಜಾತಿಯನ್ನು ಮೇಲು ಕೀಳು ಭಾವನೆ ಇಲ್ಲ ಎಂದು ಹೇಳುತ್ತದೆ. ಪ್ರಜಾಸತ್ತಾತ್ಮಕ ಅಮೆರಿಕದ 16ನೇ ಅಬ್ರಹಾಂ ಲಿಂಕನ್ ರವರು ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರುವ ಸರ್ಕಾರ ಪದ್ಧತಿ ಎಂದು ಹೇಳಿದ್ದಾರೆ. ಭಾರತವು ಪ್ರಪಂಚದಲ್ಲಿ ಅತಿದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿದೆ. ಗಣರಾಜ್ಯ ಭಾರತವು ರಾಜ್ಯಗಳ ಗುಂಪಾಗಿದ್ದು ಹಲವರಿಂದ ಆಳಲ್ಪಡುತ್ತದೆ. ದೇಶದ ಮುಖ್ಯಸ್ಥನು ಚುನಾವಣೆಯ ಮೂಲಕ ಆಯ್ಕೆಯಾಗಿ ಬರುತ್ತಾರೆ ಹಾಗೂ ಸಾಮಾನ್ಯ ವ್ಯಕ್ತಿಯು ದೇಶದ ಮುಖ್ಯಸ್ಥನ ಸ್ಥಾನವನ್ನು ಅಲಂಕರಿಸಬಹುದಾಗಿದೆ. ನ್ಯಾಯ 1917ರ ರಷ್ಯಾ ಕ್ರಾಂತಿಯಿಂದ ನ್ಯಾಯ ಎಂಬ ಪರಿಕಲ್ಪನೆಯನ್ನು ಪಡೆದುಕೊಳ್ಳಲಾಗಿದೆ. ಅಂದರೆ ಸಾಮಾಜಿಕ ನ್ಯಾಯ, ಆರ್ಥಿಕ ನ್ಯಾಯ ಹಾಗೂ ರಾಜಕೀಯ ನ್ಯಾಯ ಎಂದಾಗುತ್ತದೆ. ಸ್ವಾತಂತ್ರ್ಯ ಈ ಪದವನ್ನು ಭಾರತದಲ್ಲಿನ ವ್ಯಕ್ತಿಗಳಿಗೆ ವ್ಯಕ್ತಿ ಸ್ವಾತಂತ್ರ್ಯವನ್ನು ನೀಡುವ ಸಲುವಾಗಿ ಅಳವಡಿಸಿಕೊಳ್ಳಲಾಗಿದೆ. ಸಮಾನತೆ ಕಾನೂನಿನ ದೃಷ್ಟಿಯಲ್ಲಿ ಎಲ್ಲರೂ ಸಮಾನರು. ಪ್ರತಿಯೊಬ್ಬರೂ ಕಾನೂನಿನ ಅಡಿಯಲ್ಲಿ ಸಮಾನ ರಕ್ಷಣೆ ನೀಡಬೇಕೆಂದು ಸಮಾನತೆಯು ಹೇಳುತ್ತದೆ. ಐಕ್ಯತೆ ಮತ್ತು ಭ್ರಾತೃತ್ವ ವಿವಿಧ ಜಾತಿ, ಜನಾಂಗ, ಭಾಷೆಗಳಿಂದ ಕೂಡಿರುವ ಭಾರತದಲ್ಲಿ ನಾವೆಲ್ಲರೂ ಒಂದೇ ಎಂಬ ಭಾವನೆ ಮೂಡಿಸಿದಾಗ ಭ್ರಾತೃತ್ವ ಭಾವನೆಯನ್ನು ಹೊಂದಲು ಸಹಕಾರಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.